ಜೊತೆಗೆ ಪ್ರಧಾನಮಂತ್ರಿಗಳು ನಿನ್ನೆ ಮುಖ್ಯಮಂತ್ರಿಗಳ ಸಭೆಯನ್ನು ಉದ್ದೇಶಿಸಿ ಮಾತಾಡಿದರು. ಯುದ್ಧದ ಸ್ಥಿತಿಯನ್ನು, ಕೋವಿಡ್ ಕಾಲದ ಸ್ಥಿತಿಯನ್ನು ನಾವು ಹೆಂಗೆ ಎದುರಿಸಿದ್ವಲ್ಲ ಅದೇ ರೀತಿ ಎದುರಿಸಬೇಕು ಅಂತ ಕೂಡ ಪ್ರಧಾನಿ ಕರೆ ಕೊಟ್ಟರು. ಸಿಎಂಗಳ ಜೊತೆಗಿನ ವಿಡಿಯೋ ಕಾನ್ಫರೆನ್ಸ್, ಯುದ್ಧದಿಂದ ಭಾರತಕ್ಕೆ ಎದುರಾಗಿರುವಂಥ ಸವಾಲುಗಳು ಯಾವುದನ್ನು ಯಾವ ರೀತಿ ನಾವು ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಮೋದಿ ಸಂದೇಶ ಕೊಟ್ಟರು. ಈಗಿನ ಪರಿಸ್ಥಿತಿಯನ್ನು ಕೋವಿಡ್ ಕಾಲಕ್ಕೆ ಹೋಲಿಸಿದರು. ಆವಾಗ ನಾವು ಅದನ್ನು ಹೆಂಗೆ ಎದುರಿಸಿದ್ವಲ್ಲ ಅದೇ ರೀತಿ ಇದನ್ನೂ ಕೂಡ ಎದುರಿಸಬೇಕು ಅಂತ ಹೇಳಿದರು. ಇನ್ನು ಅಡುಗೆ ಅನಿಲಕ್ಕೆ ದೇಶದೆಲ್ಲೆಡೆ ಹಾಹಾಕಾರ ಶುರುವಾಗಿದೆ. ಪೆಟ್ರೋಲ್ ಡೀಸೆಲ್ ಕೊರತೆ. ಸೊ ಇಂಥ ಸಂದರ್ಭದಲ್ಲಿ ಇಂಧನ ಶಕ್ತಿಗಾಗಿ ಪರ್ಯಾಯ ಮಾರ್ಗ ಕಂಡುಕೊಳ್ಳುವಂಥದ್ರ ಬಗ್ಗೆ, ಅಂದರೆ ಈ ಸೋಲಾರ್ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದಾಗಿರ್ಬೋದು, ಬಯೋಗ್ಯಾಸ್ಗೆ ಒತ್ತು ನೀಡುವಂಥದ್ದಾಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಕೂಡ ಮೋದಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕರೆ ಕೊಟ್ಟರು. ನಿನ್ನೆ ನನ್ನ ಸ್ನೇಹಿತರು ಕೆಲವರು ಫೋನ್ ಮಾಡಿದ್ರು. ಈ ನೋಡಿ TV9 ಹಿಂಗೆ ವರದಿ ಪ್ರಸಾರ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಈ ಸೋಷಿಯಲ್ ಮೀಡಿಯಾದವರು ವಿಪರೀತ ಹಬ್ಬಿಸ್ತಾ ಇದ್ದಾರೆ, ಲಾಕ್ಡೌನ್ ಬಂದುಬಿಡುತ್ತಂತೆ. ಹೌದಾ ಅಂತ ಭಾಳ ಆಶ್ಚರ್ಯ. ವಿತ್ ಸ್ಕ್ರೀನ್ ಆ ಥರ ಹಾಕಿದ್ರು ರೆಡಿ ಮಾಡಿ. ಖಂಡಿತವಾಗಲೂ ಹೇಳ್ತಾ ಇದ್ದೀವಿ, ಆ ರೀತಿ ಸುದ್ದಿಯನ್ನು TV9 ಎಂದೂ ಕೂಡ ಪ್ರಸಾರ ಮಾಡಲ್ಲ. ನಂಬರ್ 1. ಜೊತೆಗೆ ಏನಂದರೆ ದೇಶದಲ್ಲಿ ಆ ರೀತಿ ಸ್ಥಿತಿನೇ ಇಲ್ಲ. ಪ್ರಹ್ಲಾದ್ ಜೋಶಿ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಈ ಲಾಕ್ಡೌನ್ ಪರಿಸ್ಥಿತಿ, ಗಿರಿಸ್ಥಿತಿ ಅದೆಲ್ಲದೂ ಕೂಡ ಶುದ್ಧ ಸುಳ್ಳು. ದೇಶದ ಜನ ಯಾವುದೇ ಕಾರಣಕ್ಕೂ ಭಯಪಡಬೇಡಿ. ಇನ್ನು ಕೇಂದ್ರ ತೆಗೆದುಕೊಂಡಿರುವಂಥ ಕ್ರಮಗಳನ್ನು ಉಲ್ಲೇಖಿಸಿ ಅವರು ತಮ್ಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಬನ್ನಿ ಜೋಶಿ ಏನು ಹೇಳಿದ್ದಾರೆ ನೋಡೋಣ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರದಿಂದ ಪ್ರಸ್ತುತವಾಗಿ 70% ವಾಣಿಜ್ಯ LPG ಹಂಚಿಕೆ ಹೆಚ್ಚಿಸಲಾಗಿದೆ. ಯುದ್ಧ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತೇ ಇಂಧನ ಪೂರೈಕೆ ಸವಾಲು ಎದುರಿಸುತ್ತಿದೆ. ಆದರೆ ಭಾರತದ ಕೈಗಾರಿಕೆಗಳು ಸುಗಮವಾಗಿ ನಡೆಯುವಂತೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತಿವೆ. ದೇಶದಲ್ಲಿ ಕೋವಿಡ್ನಂತಹ ಸ್ಥಿತಿಯೇನಿಲ್ಲ. ಕೋವಿಡ್ ವೇಳೆ ಎದುರಾದಂತೆ ಲಾಕ್ಡೌನ್ ಸನ್ನಿವೇಶ ತಲೆದೋರಬಹುದು ಎಂದೆಲ್ಲ ಸುಳ್ಳುಗಳನ್ನು ಹರಿಬಿಡಲಾಗುತ್ತಿದೆ. ಯಾರೂ ಇಂತಹ ಹುಸಿ ಮಾತುಗಳಿಗೆ ಆತಂಕ ಪಡಬೇಕಿಲ್ಲ.